ಕಳೆದ 5 ದಿವಸದಿಂದ ಈ ಪ್ರಕರಣ ಆದಾಗಿಂದ ನನ್ನ ಸ್ಥಳೀಯವಾಗಿ ಪ್ರಕರಣವನ್ನು ಮುಚ್ಚಾಕುವಂಥ ಪ್ರಯತ್ನ ಮಾಡ್ತಾಯಿದ್ರು. ಆದರೆ ನಾನು ಪ್ರತಿ ಸಲನೂ ಮಾಹಿತಿ ಕೊಡ್ತಾ ಇದ್ದೆ. ನನ್ನ ಮಾಧ್ಯಮ ಮಿತ್ರರು ಹಾಗೂ ಹೋರಾಟಗಾರರು, ಎಲ್ಲ ಸಮಾಜದ ಮುಖಂಡರು, ಎಲ್ಲ ಮಠಾಧೀಶರು ಸೇರಿ ಒತ್ತಾಯನ ಹಾಕಿದ್ರು. ಮುಖ್ಯಮಂತ್ರಿಗಳಿಗೆ ಭಾಳ ಹೈ ಪ್ರೊಫೈಲ್ ಕೇಸ್ ಇದೆ, ಭಾಳ ಇಮಿಡಿಯೇಟ್ಲಿ ಅವ್ರು ಆ್ಯಕ್ಷನ್ ತೊಗೊಂಡು ಇದಕ್ಕೆ ಸಿ ಬಿ ಐಗೆ ಹಸ್ತಾಂತರ ಮಾಡಿದ್ದಾರೆ, CIDಗೆ. ಅದರಿಂದ ನನ್ನ ಕುಟುಂಬ, ನನ್ನ ಮಠಾಧೀಶರು, ನನ್ನ ಸಮಾಜ ಎಲ್ಲರೂ ಕೂಡಿಕೊಂಡು ಅವ್ರಿಗೆ ಪ್ರಪ್ರಥಮವಾಗಿ ಕೃತಜ್ಞತೆಯನ್ನೇ ಸಲ್ಲಿಸ್ತೀನಿ. ಅದರ ಜೊತೆಗೆ ಇವತ್ತು 5 ದಿವಸ ಆಗೈತಿ. ಇವತ್ತು ಆಕೆಯಿಂದ ವಿಧಾನ ಕಾರ್ಯಕ್ರಮ ವೀರಶೈವಲಿಂಗಾಯತ ಪರಂಪರೆಯಿಂದ ಯಾವ ರೀತಿ ಇರಬೇಕು ಆ ರೀತಿ ಬೆಳಗ್ಗೆ ಸಮಾಧಿಗೆ ಹೋಗಿ ಮಾಡ್ಕೊಂಡು ಬಂದ್ವಿ. ಈಗ ಪೂಜಾ ಕೂಡ ಮನೆಯಲ್ಲಿ ನಡೀತಾ ಇದೆ. ಈ ಒಂದು ಫಲ ಆಕೆಗೆ ಎಲ್ಲೋ ಈಗ ಸದ್ಯ ನಾನು ಹಾಲು ತುಪ್ಪ ಹಾಕಿ ಬಂದೀನಿ. ಇದೊಂದು ಗುಡ್ ನ್ಯೂಸ್ ಬಂದಿದೆ. ಇದೇ ರೀತಿ ನಾನು CBI ಇವರು ಕೂಡ CID ಅವ್ರದ್ದು ಕೂಡ ನಾನು ಡಿಮಾಂಡನ್ನು ಮಾಡ್ತೀನಿ. ಅವ್ರಿಗೆ ನಿಷ್ಪಕ್ಷಪಾತವಾಗಿ ಯಾರ್ದು ಕೈಗೊಂಬೆ ಆಗಲಾರ್ದಂಗೆ ತಾವು ಇದನ್ನು ತನಿಖೆ ಮಾಡಿ ಸರಿಯಾಗಿ ನ್ಯಾಯ ಕೊಡಬೇಕಂತ ನನ್ನ ಬೇಡಿಕೆ. ಈಗ ತಂಗಿ ಮೇಲೆ ಮತ್ತು ಸಾಕಷ್ಟು ಜನರ ಮೇಲೆ ಆರೋಪ ಮಾಡಿದ್ರು, 4 ಜನರ ಮೇಲೆ. ಅವ್ರ ಬಗ್ಗೆ ಏನಾದರೂ ಹೇಳ್ತೀರಾ ತಾವು? ಈಗ ಮೊದಲಿಂದ ಆರೋಪ ಮಾಡ್ತೀನಿ, ಈಗೂ ಆರೋಪ ಮಾಡ್ತಾ ಇದ್ದೀನಿ. ಇದಕ್ಕೆ ಯಾರ್ದು ಕೂಡ ಯಾರ್ಯಾರು ಕೈವಾಡಿದೆ, ಎಷ್ಟು ದಿವಸದಿಂದ ಕೈವಾಡಿದೆ, ಯಾವ ಆ್ಯಂಗಲ್ದಾಗ ಯಾವ ರೀತಿ ಆಕಿನ ಬಲಿ ತಗೋಬೇಕು, ಯಾವ ರೀತಿ ಆಕಿನ ಡೈವರ್ಟ್ ಮಾಡ್ಕೋಬೇಕು, ಯಾರ್ಯಾರು ಇದಕ್ಕೆ ಪ್ರವೋಕ್ ಮಾಡಿದ್ದಾರೆ, ಕುಮ್ಮಕ್ಕ ಕೊಟ್ಟಿದ್ದಾರೆ, ಅವ್ರನ್ನೆಲ್ಲರನ್ನೂ ಕೂಡ ನಿಷ್ಪಕ್ಷಪಾತವಾಗಿ ಯಾರೇ ಇರಲಿ, ಇವತ್ತು ನನ್ನ ಕುಟುಂಬದವ್ರು ಇದ್ದರೂ ಕೂಡ ಅವ್ರನ್ನ ಅರೆಸ್ಟ್ ಮಾಡಬೇಕು, ಅವ್ರನ್ನ ಜೈಲಿಗೆ ಹಾಕೋ ಕೆಲಸ ಮಾಡಬೇಕು, ಅವ್ರಿಗೆ ಶಿಕ್ಷೆ ಆಗಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.